ವೀಕ್ಷಕರೇ, ಇವತ್ತು ಚಿಕನ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಅಷ್ಟು ಮಸಾಲೆ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಲವಂಗ, ಮೆಣಸಿನ್ಕಾಯಿ, ಪುದೀನ, ಚಕ್ಕೆ, ಪಲಾವ್ ಎಲೆ ಎಲ್ಲದೂ ಮಿಕ್ಸಿಗೆ ಹಾಕ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ. ನಾನು ಪಲಾವ್ ಎಲೆನೂ ಹಾಕ್ತಿದ್ದೀನಿ, ಅದು ಎಕ್ಸ್ಟ್ರಾ ಹಾಕೋದಿದ್ರೆ ಹಾಕಿ, ಇಲ್ಲಾಂದ್ರೆ ಬಿಡಿ. ನಾನು ಎಲ್ಲರೂ ಒಗ್ಗರಣೆಗೆ ಹಾಕ್ತಾರೆ, ನಾನು ರುಬ್ಬೋದಕ್ಕೆ. ಹಾಗೆ ಕುಕ್ಕರ್ಗೆ ಸ್ಪೂನ್ ಎಣ್ಣೆ, ಸ್ಪೂನ್ ತುಪ್ಪ, ಚಕ್ಕೆ, 1 ಲವಂಗ, 2 ಏಲಕ್ಕಿ ಹಾಕಿ, 1 ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಪಲಾವ್ ಎಲೆ ಯಾಕೆ ರುಬ್ಕೊಂಡಿದ್ದು ಅಂದರೆ, ಇದನ್ನ ಒಗ್ಗರಣೆಗೆ ಹಾಕಿದ್ರೆ ಸೈಡಲ್ಲಿ ಇಟ್ಬಿಡ್ತಾರೆ ಅಂತ ಒಗ್ಗರಣೆಗೆ ಹಾಕಲಿಲ್ಲ, ಹಂಗೆ ರುಬ್ಬಿಟ್ಟೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಇದು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು, ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಅರ್ಧ ಬೆಂದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಿ, ಅದು ನೀರು ಬಿಟ್ಕೊಳ್ಳೋ ತನಕ. ಚಿಕನ್ ಪಲಾವ್ಗೆ ಸ್ವಲ್ಪ ಜಾಸ್ತಿ ಮಸಾಲೆ ಬೇಕು, ಜಾಸ್ತಿನೇ ಹಾಕ್ಕೊಳ್ಳಿ. 1 ನಿಮಿಷ ಪ್ಲೇಟ್ ಮುಚ್ಕೊಳ್ಳಿ. ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗೋಕ್ಕೆ ಪ್ಲೇಟ್ ಮುಚ್ಚಿಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಕಾವಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗ್ತಾ ಹೋಗ್ತಾ ಸ್ಮೆಲ್ ಬರ್ತಾ ಇರುತ್ತೆ, ಗಮ್ ಅಂತ ಇರುತ್ತೆ, ಮನೆ ತುಂಬ ತುಂಬಿಕೊಂಡಿರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಟೊಮೊಟೊ, ಕ್ಯಾಪ್ಸಿಕಮ್ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಈಗ ಮೊಸರು ಹಾಕ್ಕೊಳ್ಳೋಣ, 1 ಲೋಟ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ಮಸಾಲೆ ಎಲ್ಲ ಕುದಿ ಬಂದಮೇಲೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಲಾಸ್ಟಿಗೆ ಯಾಕೆ ಹಾಕ್ತಿದ್ದೀನಿ ಅಂದರೆ, ಅದು ಬಾಯ್ಲರ್ ಕೋಳಿ ಬೇಗ ಬೆಂದ್ಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೋತಿದ್ದೀನಿ. 1 ವಿಷಲ್ ಕೂಗಿಸ್ತೀವಲ್ಲ, ಅದರಲ್ಲೇ ಚಿಕನ್ ಫುಲ್ಲು ಬೆಂದೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ನ ಮಸಾಲೆಯಲ್ಲಿ 2 ನಿಮಿಷ ಬೇಯಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಿ 2 ನಿಮಿಷ. ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ, 1 ಸ್ಪೂನ್ ಅಷ್ಟು ಸಾಕು. ಚಿಕನ್ ಹಾಕಿ 2 ನಿಮಿಷ ಆಗ್ತಿದ್ದಂಗೆ ಅಕ್ಕಿ ಹಾಕ್ಬಿಡಿ. ಅಕ್ಕಿನ ಒಂದು 10 ನಿಮಿಷ ಮುಂಚೆನೇ ತೊಳೆದಿಕ್ಕಿರಿ. ಹಾಗೆ ಮಾಡಿದ್ರೆ ಪಲಾವು ಸಾಫ್ಟಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಅಕ್ಕಿನ ಬೇಯಿಸ್ಬೇಕು ಮಸಾಲೆಯಲ್ಲಿ. ಬೆಂದಾದಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಮೇಲೆ. ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ತುಪ್ಪ. 1/4 ಭಾಗ ನಿಂಬೆ ರಸ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಳ್ಳೋಣ. ನಾನು 2 ಪಾವ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕಾಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಕಮ್ಮಿ ಇದ್ದರೆ ಹಾಕ್ಕೋಬೋದು. 1 ಕುದಿ ಬಂದಾದಮೇಲೆ ಕುಕ್ಕರ್ನ ಮುಚ್ಕೊಳ್ಳಿ. ಈಗ 1 ಕುದಿ ಬಂದಿದೆ, ಅದನ್ನ ಮುಚ್ಕೋತಿದ್ದೀನಿ. 1 ವಿಜಿಲ್ ಸಾಕು. ಇವಾಗ 1 ವಿಜಿಲ್ ಕೂಗಿದೆ, ತೆಗ್ದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉದ್ರುದ್ರಾಗಿದೆ. ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹಿಡಿದಿದೆ ಮಸಾಲೆ ಎಲ್ಲ. ಚಿಕನ್ನು ಅಷ್ಟೇ ಚೆನ್ನಾಗಿ ಬೆಂದಿದೆ. ಈ ಥರ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿರೋವಂಥ ಐಟಮ್ಸೇ ಹಾಕಿರೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದ್ರೇ ಬೇರೆ ರುಚಿ ಕೊಡುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಮನೇಲಿರೋರಿಗೆ ಮಾಡಿಕೊಟ್ರೆ ಖುಷಿ ಪಟ್ಕೊಂಡು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನನ್ನ ವಿಡಿಯೋಗೊಂದು ಲೈಕ್ ಕೊಡಿ.